ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನಾನು ದೃಷ್ಟಿ ದೋಷ ಪರಿಹಾರವನ್ನು ಹೇಳ್ಕೊಡ್ತೀನಿ. ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ದೃಷ್ಟಿ ದೋಷದಿಂದ ನಾನಾ ಥರದ ತೊಂದರೆಗಳು ಆಗಲಿಕ್ಕೆ ಶುರುವಾಗ್ತದೆ. ಈ ಕೆಲವು ಮಕ್ಕಳಿಗೆ ದೃಷ್ಟಿ ದೋಷ ಆಗ್ತದೆ, ಮುಟ್ಟು ದೋಷ ಆಗ್ತದೆ, ಬಾಲಗ್ರಹ ದೋಷ ಆಗ್ತದೆ. ಇದಕ್ಕೆಲ್ಲ ಪರಿಹಾರ ಇದು ದೊಡ್ಡವರಿಗೂ ಕೂಡ ಆಗ್ತದೆ. ಎಷ್ಟೋ ಸಲ ದೊಡ್ಡವರಿಗೂ ಕೂಡ ಯಾರಾದರೂ ಚೆಂದಾಗಿ ಅಲಂಕಾರ ಮಾಡ್ಕೊಂಡು ಹೊಂಟ್ರೆ ದೃಷ್ಟಿ ಬಿಟ್ಟರೆ ಸಾಕು, ಅವ್ರಿಗೂ ಕೂಡ ನಾನಾ ಥರದ ಅನಾರೋಗ್ಯಕ್ಕೆ ಒಳಗಾಗ್ಬಿಡ್ತಾರೆ. ಡಾಕ್ಟ್ರ್ ಹತ್ರ ಹೋದರೆ ಏನೂ ಇಲ್ಲ, ಆರಾಮಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ನೋವು ನಮಗಾಗ್ತಿರ್ತದಲ್ಲ, ಅದನ್ನು ಅನುಭವಿಸೋರಿಗೆ ಗೊತ್ತಿರ್ತದೆ. ಅದಕ್ಕಾಗಿ ಈ ದೃಷ್ಟಿ ದೋಷದಿಂದ ನಾನಾ ಥರದ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೇಳ್ಕೊಡ್ತೀನಿ ಅಂತ. ಅದರಲ್ಲೂ ಮಕ್ಕಳಿಗಂತೂ ಬೇಗನೆ ದೃಷ್ಟಿ ದೋಷ ಬರ್ತದೆ. ಕೆಲವು ಸಲ ಏನಾಗ್ಬಿಡ್ತದೆ, ಕೆಲವ್ರದ್ದು ಮುಟ್ಟು ದೋಷ ಇರ್ತದೆ. ಅಂಥವ್ರು ಮಕ್ಕಳನ್ನು ಎತ್ಕೊಂಡಾಗ ಆ ಮಕ್ಕಳಿಗೆ ದೋಷ ಬಂದು ಆ ಮಕ್ಕಳಿಗೆ ಏನಾಗ್ಬಿಡ್ತದೆ, ನಾನಾ ಥರದ್ದು ಅವಕ್ಕೆ ತೊಂದರೆ ಆಗ್ತಿರ್ತದೆ. ಹೇಳಲಿಕ್ಕೆ ಬರ್ತಿರೋದಿಲ್ಲ. ಮಕ್ಕಳು ಚಂಡಿ ಹಿಡಿದ್ಬಿಡ್ತವ, ಸೊರಗಲಿಕ್ಕೆ ಶುರು ಆಗ್ತವ, ಊಟ ಹೋಗೋದಿಲ್ಲ. ಈ ರೀತಿಯಾಗಿ ಮಕ್ಕಳಿಗೆ ನಾನಾ ಥರದ ತೊಂದರೆ ಆಗ್ಲಿಕ್ಕೆ ಶುರು ಆಗ್ತದೆ. ಅಷ್ಟೇ ಅಲ್ಲ, ಕೆಲವು ಸಲ ಬಾಲಗ್ರಹ ದೋಷ ಅಂತಲೂ ಹೇಳ್ತೀವಿ. ಈ ದೋಷದ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿನಿ, ಬಾಲಗ್ರಹ ದೋಷ ಅಂದರೆ ಏನು ಅಂಥೇಳಿ. ಈ ರೀತಿ ಆದಾಗೂ ಕೂಡ ಮಕ್ಕಳು ಸೊರಗ್ಲಿಕ್ಕೆ ಹತ್ಬಿಡ್ತಾವ, ಊಟ ಹೋಗೋದಿಲ್ಲ, ಯಾರ ಮಾತು ಕೇಳೋದಿಲ್ಲ. ಈ ರೀತಿಯಾಗಿ ಈಗ ಈ ದೃಷ್ಟಿ ದೋಷ ಪರಿಹಾರಕ್ಕಾಗಿ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು ಏನು ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮಕ್ಕಳಿಗೆ ಏನೋ ದೋಷ ಆಗ್ಯದ ಅಂಥೇಳಿ ನಿಮಗೆ ಅನ್ನಿಸ್ಲಿಕ್ಕೆ ಶುರು ಆಯ್ತಂದ್ರೆ, ಮಕ್ಕಳಿಗೆ ಎಲ್ಲೋ ಕರ್ಕೊಂಡು ಹೋಗಿ ಬಂದಾಗ ಕಿರಿಕಿರಿ ಮಾಡ್ಲಿಕ್ಕೆ ಹತ್ಬಿಡೋದು ಗೊತ್ತಾಗ್ಬಿಡುತ್ತೆ. ಮೈ ಬಿಸಿ ಆಗೋದು, ಮಕ್ಕಳಿಗೆ ಆರೋಗ್ಯ ತೊಂದರೆ ಆಗೋದು, ಈ ರೀತಿ ಆಗಲಿಕ್ಕೆ ಶುರು ಆಯಿತು ಅಂದರೆ ಮಕ್ಕಳಿಗೆ ದೋಷ ಆಗ್ಯದ. ದೊಡ್ಡವರಿಗೂ ಕೂಡ ಹಂಗಾಗ್ಲಿಕ್ಕೆ ಹತ್ತು ಅಂದರೆ, ಅಥವಾ ಎಲ್ಲಾದರೂ ಅಲಂಕಾರ ಮಾಡ್ಕೊಂಡು ನಾವು ಹೋಗಿದ್ವಿ, ಬರೋದರಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತಂದರೆ, ಕೆಲವೊಂದು ಸಲ ಏನಾಗ್ತದೆ ಅಂದ್ರೆ ಕೆಟ್ಟ ಕಣ್ಣುಗಳು ಹೆಂಗಿರ್ತದೆ ಅಂಥೇಳಿ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮಗನ ಮದುವೆ ಮಾಡಿದಾಗ ನಮ್ಮಮ್ಮ ನನಗೆ ನೇಮ ಬಿಡಿಸಿದ ಸೀರೆ ಅಂಥೇಳಿ ಒಂದು ಕಪ್ಪ ಹಸಿರು ಸೀರೆ ಕೊಡಿಸಿದ್ರು. ಅದು ಭಾಳ ಚಂದ ಕಾಣಿಸ್ತದೆ, ಎಲ್ಲರೂ ಹೇಳ್ತಿದ್ರು ಭಾಳ ಚಂದ ಕಾಣಿಸ್ತದೆ ಅಂಥೇಳಿ. ಹಿಂಗಿರ್ಬೇಕಾದ್ರೆ ಒಂದು ಸಲ ಎಲ್ಲೋ ಊರಿಗೆ ಉಟ್ಕೊಂಡು ಹೋಗಿ ನಾನು ನಮ್ಮ ಅಕ್ಕ ಎಲ್ಲರೂ ಆ ಊರಿಗೂ ಹೋಗಿದ್ವಿ. ಹೋದಾಗ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಎಂದಿಷ್ಟು ಮಂದಿ ಕೇಳಿದರು, ಎಲ್ಲಿ ತೊಗೊಂಡಿರಿ ಸೀರೆ ಚಂದದ ಎಲ್ಲ ಅಂಥೇಳಿ. ಆ ದಿವಸ ದೇವಸ್ಥಾನ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡ್ತೀನಿ, ಆ ಸೀರೆ ಮಧ್ಯದಲ್ಲಿ ಪೂರ್ಣ ಕಟ್ಟಾಗ್ಬಿಟ್ಟಿತ್ತು. ಅದು ಹೊಸ ಸೀರೆ, ಹೊಸ ರೇಷ್ಮೆ ಸೀರೆ ಹೆಂಗೆ ಕಟ್ಟಾಗಿತ್ತೋ ಗೊತ್ತಿಲ್ಲ, ಪೂರ್ಣ ಕಟ್ಟಾಗ್ಬಿಟ್ಟಿತ್ತು. ಹೀಗಾಗಿ ಕೆಲವ್ರ ಕಣ್ಣುಗಳು ಏನಿರ್ತದಲ್ಲ, ವಸ್ತುಗಳ ನಿರ್ಜೀವ ವಸ್ತುಗಳನ್ನು ಕೂಡ ಅವರಿಗೆ ಆ ಕಣ್ಣಿನಿಂದ ದೋಷ ಪಡಿತಾವಂತ. ಅದಕ್ಕೆ ನಮ್ಮಮ್ಮ ಹೇಳ್ತಿದ್ರು, ಕೆಟ್ಟ ಕಣ್ಣಿನವರು ಕಾಜನ್ನು ನೋಡಿದರೂ ಸಹಿತ ಕಾಜು ಕೂಡ ಹೊಡಿತದಂತ. ಅದಕ್ಕಾಗಿ ಈ ರೀತಿ ಕೆಲವು ದೋಷಗಳು ಇರ್ತದೆ, ಕೆಲವರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಂಥ ದೋಷಗಳನ್ನು ಕಳೆದುಕೊಳ್ಳಲಿಕ್ಕೆ ಒಂದು ಮಾರ್ಗದ ಹೇಳ್ಕೊಡ್ತೀನಂತ. ಈ ರೀತಿ ದೋಷ ಆಗ್ಯದ ಅಂತ ಗೊತ್ತಾದ ತಕ್ಷಣ ಮೊದಲು ಒಂದು ಇಡ್ಲಿಯನ್ನು ಕಾಯಿಸ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಇಡ್ಲಿ ಈಗ ಮಾರ್ಲಿಕ್ಕೆ ಎಲ್ಲ ಕಡೆ ಸಿಗ್ತದೆ. ಇಡ್ಲಿಯನ್ನು ಒಂದು ಸ್ವಲ್ಪ ಕಾಯಿಸ್ಕೊಂಡು ಇಟ್ಕೊಳ್ಬೇಕು. ನಂತರ 1 ಚಮಚ ಹರಳುಪ್ಪು, ಸಾಸಿವೆ 1 ಚಮಚ, 1 ಒಣಮೆಣಸಿನ್ಕಾಯಿ, 1 ಕಸ್ಬರಗಿ ಕಡ್ಡಿ, ಇಷ್ಟನ್ನು ಇಟ್ಕೊಳ್ಬೇಕು. ಎಡಗೈಯಲ್ಲಿ ಹಿಡ್ಕೊಂಡು ಮಕ್ಕಳಿಗೆ ಮಾತನಾಡಬಾರ್ದು. ಮಕ್ಕಳನ್ನ ನಿಲ್ಲಿಸ್ಕೊಂಡು ಎಡಗೈಯಿಂದ 3 ಸಲ ನಿವಾಳಿಸ್ಬೇಕು. ತಲೆಯಿಂದ ಹಿಡಿದು ಪಾದದವರೆಗೂ ತೊಗೊಂಬರ್ಬೇಕು. ಅಂದರೆ ಅದೇ ರೀತಿಯಾಗಿ 3 ಸಲ ನಿವಾಳಿಸಿ ಅದಕ್ಕೆ ಉಗಿಬೇಕು. ಸರ್ವ ಪಾಪಿಗಳ ದೃಷ್ಟಿ ಸುಟ್ಟು ಹೋಗಲಿ ಅಂಥೇಳಿ ಆ ಎಡಗೈಯಿಂದಲೇ ಆ ಒಂದು ಬೆಂಕಿಗೆ ಹಾಕಬೇಕು. ಹಾಕಿ ನೀವು ಕಾಲು ತೊಳ್ಕೊಂಡು ಮಗುವಿಗೂ ಕಾಲು ತೊಳಿಸಿ ನಂತರ ದೇವ್ರ ಮುಂದೆ ಕರ್ಕೊಂಡು ಬಂದು ಒಂದು ಮಂತ್ರ ಆ ಮಂತ್ರವನ್ನು ನಾನು ಹೇಳ್ತೀನಿ, ನೀವು ಕೇಳಿದರೆ ಸಾಕು. ಒಂದು ಕರಿ ದಾರವನ್ನು ಇಟ್ಕೊಳ್ಬೇಕು. ಕರಿ ದಾರ ಎಷ್ಟಿರಬೇಕು ಅಂತಂದರೆ 2 ಗೇಣಿದ್ರೆ ಸಾಕು. ಅದನ್ನು ಕೈಗೆ ಅಥವಾ ಕಾಲಿಗೆ ಕಟ್ಟಬೇಕು, ಅಥವಾ ಕೊರಳಲ್ಲಿ ಕೂಡ ಹಾಕ್ಬೋದು. ಈ ಮಂತ್ರ ಪೂರ್ಣ ಆ ಮಂತ್ರೋಕ್ತದಿಂದ ಆ ಒಂದು ದಾರವನ್ನು ಅಭಿಮಂತ್ರಿಸ್ಬೇಕು. ಈ ಮಂತ್ರ ಬಹಳನೇ ಒಂದು ಶಕ್ತಿಯುತವಾದಂಥ ಮಂತ್ರ ಅಂತ ಹೇಳ್ತೀವಿ. ಈ ಒಂದು ಮಂತ್ರದಿಂದ ಆ ದಾರವನ್ನು ಅಭಿಮಂತ್ರಿಸಿ ನಂತರ ಆ ಮಗುವಿಗೆ ಕೊರಳಲ್ಲಿ ಕಟ್ಟಿ ನಿಮ್ಮ ಕುಲದೇವರ ಹೆಸರು ಹೇಳಿ ಕುಂಕುಮವನ್ನು ಹಚ್ಚಬೇಕು. ಆ ದಾರವನ್ನು ಆ ಕೂಸಿಗೆ ಮೊದಲು ಕಟ್ಟಬೇಕು. ಅಂದರೆ ಮತ್ತೆ ಯಾವುದೇ ದೋಷಗಳು ಆಗುವುದಿಲ್ಲ ಅಂಥೇಳಿ ಮಂತ್ರವನ್ನು ನಾನು ಹೇಳ್ತೇನೆ.
ನೀವು ಕೇಳಿ ಅಭಿಮಂತ್ರಿಸ್ಕೊಂಡ್ರೆ ಸಾಕು. ತ್ರಾಹಿ ತ್ರಾಯಿ ಹರೇ ನಿತ್ಯಂ ತದ್ಭಕ್ಷಾಭೂಷಿತಂ ಶಿಶುಂ ಬಾಲಗ್ರಹಾನ್ ವಿಶೇಷೇಣ ಚಿಂದಿ ಚಿಂದಿ ಮಹಾಭಯಾನ್ ರಕ್ಷ ರಕ್ಷ ಮಹಾದೇವ ನೀಲಗ್ರೀವ ಜಟಾಧರ ಗ್ರಹೈಸ್ತು ಸಹಿತೋ ರಕ್ಷ ಮುಂಚ ಮುಂಚ ಕುಮಾರಕಂ ಅಂಥೇಳಿ ಈ ಸ್ತೋತ್ರವನ್ನು 3 ಸಾರಿ ಕೇಳಿದರೆ ಸಾಕು. ದೊಡ್ಡವರಿಗೂ ಸಹ ಈ ಮಂತ್ರವನ್ನು ಕೇಳಿ ಕರಿದಾರವನ್ನು ಅಭಿಮಂತ್ರಿಸಿ ದೊಡ್ಡವರು ಕೂಡ ಕಟ್ಕೊಳ್ಬೋದು. ಈ ರೀತಿ ಕಟ್ಕೊಂಡಾಗ ಅವರಿಗೆ ಯಾವುದೇ ದೋಷಗಳು ಆಗೋದಿಲ್ಲ. ಮುಂದೆ ಅಂದರೆ ಈ ಅಭಿಮಂತ್ರಿಸಿದ ದಾರ ಇರುವವರೆಗೂ ಅವ್ರಿಗೇನೂ ದೋಷ ಆಗೋದಿಲ್ಲ. ಅಕಸ್ಮಾತ್ ನೀವು ಮಗುವನ್ನು ಮುಟ್ಟಾದಾಗ ಎತ್ಕೊಂಡಿದ್ರೆ ಮತ್ತೆ ಒಳಗಡೆ ಬಂದ ಮೇಲೆ ಮತ್ತೆ ಆ ದಾರವನ್ನು ತೆಗೆದು ಹರಿಯುವ ನೀರು ಅಥವಾ ಗಿಡದಲ್ಲಿ ಹಾಕಿ ಮತ್ತು ಹೊಸ ದಾರವನ್ನು ಅಭಿಮಂತ್ರಿಸಿ ಮಗುವಿಗೆ ಕಟ್ಟಿಬಿಡಬೇಕು. ಅಂದರೆ ಯಾವುದೇ ದೋಷಗಳು, ಮುಟ್ಟ ದೋಷ ಆಗಿರ್ಬೋದು, ಬಾಲಗ್ರಹ ದೋಷಗಳಾಗಿರ್ಬೋದು, ಯಾವುದೂ ಆಗೋದಿಲ್ಲ. ದೊಡ್ಡವರು ಅಷ್ಟೇ. ಈ ಕೆಲವೊಂದು ಹೆಣ್ಮಕ್ಳು 17-18 ವರ್ಷನವ್ರು ಇರ್ತೀರಿ, ಅಂಥವರಿಗೆ ಕೆಲವರು ಅಲಂಕಾರ ಮಾಡ್ಕೊಂಡು ಬಂದು ಹೋದಾಗೂ ಕೂಡ ಕೆಲವರಿಗೆ ಆಗ್ತಿರ್ತದೆ. ಅಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ಈಗ ಆಗ್ತಿರ್ತದೆ. ಅಂಥವರು ಕೂಡ ಈ ಮಂತ್ರವನ್ನು ಹೇಳಿಕೊಂಡು ದಾರವನ್ನು ಕಟ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ದೋಷಗಳು ಬಹಳ ಬೇಗನೆ ಕಡಿಮೆ ಆಗ್ತದೆ. ದೊಡ್ಡವರಿಗೂ ಕೂಡ ಅದೇ ರೀತಿಯಾಗಿ ದೃಷ್ಟಿಯನ್ನು ತೆಗಿಬೇಕು. ಅದು ದೃಷ್ಟಿ ದೋಷ ಪರಿಹಾರ ಅಂತ ಹೇಳ್ತೇವೆ. ಈ ದೃಷ್ಟಿ ದೋಷ ಪರಿಹಾರ ಮಾಡಿಕೊಂಡಾಗ ಅವ್ರಿಗೇನು ಹುಷಾರಿರೋದಿಲ್ಲ, ಏನಾಗಿರ್ತದಲ್ಲ ಅದು ತಂತಾನೇ ಬೇಗನೆ ಗುಣಮುಖ ಆಗ್ತದೆ. ಈ ರೀತಿಯಾಗಿ ದೃಷ್ಟಿ ದೋಷ ಪರಿಹಾರದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.